ಒರಿಜಿನಲ್ ಒಂದು ಸೆಕೆಂಡ್ ಇದು ನಿನ್ನ ಮಗು ಮಾಡಿಸಿರೋದು ಒರಿಜಿನಲ್, ಇದು ಆಧಾರ್ ಕಾರ್ಡ್. ಒಂದು ಸೆಕೆಂಡ್ ಇದೆ, ಇದು ನಿಂದು ಫೇಕು. ಈ ಫೇಕ್ ಮಾಡಿಸಿ ID ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ಏನು ಮಾಡಿದೆ, ನಿನ್ನ ಮಗನಿಗೆ ಒರಿಜಿನಲ್ ಮಾಡಿಸ್ಕೊಂಡಿದ್ದೆ, ಹೌದಾ? ಅದಂಗೆ ನಿನ್ನ ಮಗಂದು ಇಲ್ಲಿದೆ, ನಿನ್ನ ಮಾತ್ರ ಊರಲ್ಲಿದೆ, ಯಾಕೆ ಸುಳ್ಳು ಹೇಳ್ತಿದ್ಯಾ? ಬೇಡ, ಚೆಕ್ ಮಾಡ್ತೀರಾ? ಸೈಬರಿಗೆ ಕರ್ಕೊಂಡು ಹೋಗಿ ಸ್ಕ್ಯಾನ್ ಮಾಡಿ ನೀವು ಎಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಹೋದ್ರೆ ನೀನು ಇದಾಗ್ತೀಯ. ಸ್ಟೇಷನಿಗೆ ಬರೋದಲ್ಲ, ಅವ್ರನ್ನ ಇಲ್ಲಿ ಬರೋಕ್ಕೆ. ಯಾಕಂದ್ರೆ ನಾವು ಸ್ಟೇಷನಿಗೆ ಹೋಗಿ ತಾಲೂಕು ಆಫೀಸ್ಗೆ ಹೋಗಿ ನಾವು ಎಲ್ಲರೂ ಆಗೋಗಿದ್ದೇವೆ. ದಿನ ಬೆಳಿಗ್ಗೆ ಎದ್ರೆ ಅದೇ ಕೆಲಸ ಆಗ್ತದೆ. ಈಗಲೂ ತಾಲೂಕು ಆಫೀಸ್ಗೆ ಹೋಗಿದ್ದು ಒಂದು ವಾರದ ಮುಂಚೆ ಜಿಲ್ಲಾ ಇದಕ್ಕೆ ಕೊಟ್ಟಿದ್ವಿ, ಏನು ಪ್ರಯತ್ನ ಆಗಿಲ್ಲ. ಇಲ್ಲಿ ಜಾಗರದ್ದು DL ಮಾಡಿಸ್ತಾನೆ, ಅಸ್ಸಾಮಿಂದು ಅಡ್ರೆಸ್ ಪ್ರೂಫ್ ಇಟ್ಕೊಳ್ತಾನೆ, ನಾಳೆ ವೆಹಿಕಲಲ್ಲಿ ಯಾರಿಗೂ ಹೊಡೆದು ಸೈನ್ ಮಾಡೋ ಹೋಗ್ತಾನೆ. ನಿರ್ವಾಸ ಇದು DL ಮಾಡಿಸ್ತಾನೆ. ಯಾವ ID ಕಾರ್ಡ್ ಮೇಲೆ ಅವ್ನು ನಾಳೆ ವಾರಂಟಿ ಇಶ್ಯೂ ಮಾಡ್ತಾನೆ. मैंने क्या बोला, इधर वाला कोई है उसको फोन करो, इधर मिल रहा है 2 केजी मिल रहा है, आपको चाहिए बोल के पूछो। इधर मिलते बोल के उसको मत पूछना, इधर ही मिल रहे हैं आपको चाहिए बोल के तूने पूछना। बात करके तो कर ಏನು ಇವತ್ತು ಮೂಡಿಗೆರೆಯಲ್ಲಿ ಬಾಂಗ್ಲಾದೇಶಿಗರನ್ನು ಹುಡುಕಿ ಅವ್ರನ್ನ ಫೈಂಡ್ ಔಟ್ ಮಾಡಿ ಅವರಿಗೆ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮಾಡಿದೆ. ಬೆಂಗಳೂರಿನ ಕೋಗಿಲಾ ಅನ್ನೋ ಲೇಔಟ್ನಲ್ಲಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಅಥವಾ ಅಸ್ಸಾಮಿಗರಿದ್ದಾರೆ ಅನ್ನೋದು ಫೈಂಡ್ ಔಟ್ ಮಾಡಲಿಕ್ಕೆ ಇವತ್ತು ಸರ್ಕಾರಕ್ಕೆ ಕಷ್ಟ ಆಗಿದೆ. ಅಂಥದ್ರಲ್ಲಿ ಇವತ್ತು ನಾವು ಅಕ್ರಮ ಬಾಂಗ್ಲಾದೇಶಿಗರು ನಮ್ಮ ಜಿಲ್ಲೆಯಲ್ಲಿ ಅಂದರೆ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದ್ದಾರೆ ಅನ್ನೋದನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರು ತೋರಿಸ್ಕೊಡುವಂಥ ಕೆಲಸ ಇವತ್ತು ಮೂಡಿಗೆರೆಯಲ್ಲಿ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಸರ್ಕಾರ ಅವರನ್ನ ಪತ್ತೆ ಹಚ್ಚಿ ಅವರನ್ನ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು, ಹಾಗೂ ಜಿಲ್ಲೆ ಮಾತ್ರ ಅಲ್ಲ ರಾಜ್ಯದಿಂದನೇ ಗಡೀಪಾರು ಮಾಡಬೇಕು ಅಂತ ಹೇಳಿ ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಆಗ್ರಹವನ್ನು ಮಾಡ್ತಾ, ಇದು ಕೇವಲ ಸಮಾಜದ ಹಿಂದೂಗಳಿಗೆ ಮಾತ್ರ ಅಲ್ಲ ಎಲ್ಲ ವರ್ಗದವರಿಗೂ ಇದು ತೊಂದರೆನೇ. ಯಾವತ್ತಿದ್ರೂ ಅವರು ತೊಂದರೆಗೆ ಕಟ್ಟಿಟ್ಟ ಬುತ್ತಿ. ಯಾಕೆಂದ್ರೆ ಅವರ ಇವತ್ತು ಅಲ್ಪಸಂಖ್ಯಾತರು ಇರ್ಬೋದು, ಮುಂದಿನ ದಿನಗಳಲ್ಲಿ ಜಾಸ್ತಿಯಾಗಿ ಬಹುಸಂಖ್ಯಾತರ ಆದರೆ ನಮಗೆ ಇದು ಯಾವತ್ತಿದ್ರೂ ನಮಗೆ ಪೆಟ್ಟೆ. ನಾವು ಎಚ್ಚರಿಕೆಯಿಂದ ಇರಬೇಕು, ಜಾಗೃತೆಯಿಂದ ಇರಬೇಕು. ನೀವು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆನೂ ಯೋಚನೆ ಮಾಡಬೇಕು. ಕೇವಲ ನಾಗರಿಕರಿಗೆ ಮಾತ್ರ ಅಲ್ಲ, ಪೊಲೀಸಿನ ಕುಟುಂಬದವರಿಗೂ ನಾಳೆ ದಿವಸ ಸಮಸ್ಯೆ ಇದೆ ಅಂತೇಳಿ ಯೋಚನೆ ಮಾಡಿ. ಹಾಗಾಗಿ ಪೊಲೀಸ್ ಇಲಾಖೆ ಜೊತೆಗೆ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರ ಇವರನ್ನ ಕೂಡಲೇ ಎಲ್ಲೆಲ್ಲಿ ಇದ್ದಾರೆ ಅನ್ನೋದನ್ನ ಗಮನಿಸಿ ಅವರನ್ನ ಗುರುತಿಸಿ ಈ ಜಿಲ್ಲೆಯಿಂದ ಮತ್ತು ರಾಜ್ಯದಿಂದ ಆಚೆ ಹಾಕಬೇಕು, ಗಡೀಪಾರು ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಆಗ್ರಹನ ಮಾಡ್ತೇನೆ. ಮಾಡ್ದಲ್ಲೇ ಹೋದ್ರೆ ಮುಂದಿನ ದಿನಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಅಂಜದಲೆ ನಾವು ಇವರನ್ನ ಜಿಲ್ಲೆಯಿಂದ ಆಚೆ ಕಳಿಸುವಂತ ಪ್ರಯತ್ನವನ್ನ ಸಂಘಟನೆಯ ಕಾರ್ಯಕರ್ತರು ಮಾಡ್ತಾರೆ. ಇದಕ್ಕೆ ನಾವು ಕಟಿಬದ್ಧ ಆಗಿದ್ದೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನ ಈ ರಾಜ್ಯಕ್ಕೆ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಜೊತೆಗೆ ಇವರನ್ನ ಏನು ಎಲ್ಲಿ ಕಾಫಿ ತೋಟದ ಕೂಲಿ ಕಾರ್ಮಿಕರಾಗಿ ಕಾಫಿ ಎಸ್ಟೇಟ್ಗಳಲ್ಲಿದ್ದಾರೆ ಆ ಕಾಫಿ ಮಾಲೀಕರನ್ನ, ಎಸ್ಟೇಟಿನ ಮಾಲೀಕರನ್ನ ಕರೆಸಿ ಅವರ ಐಡೆಂಟಿಟಿ ತಗೊಂಡು ಅವ್ರನ್ನ ಕೂಡಲೇ ಅವ್ರನ್ನ ಆಚೆ ಹಾಕುವಂತ ಕೆಲಸವನ್ನ ಮಾಡಬೇಕು ಅಂತ ಈ ಮೂಲಕ ನಾನು ಆಗ್ರಹವನ್ನ ಮಾಡ್ತೇನೆ.